ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಕ್ಷತಾ ಸಂದೀಪ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಸ್ಟೇಯಿಂದ ಚೆಕ್ಔಟ್ ಮಾಡಿಬಿಟ್ಟು ಸಕಲೇಶ್ಪುರದಿಂದ ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ನಾವು ಇನಿಷಿಯಲಿ ಪ್ಲ್ಯಾನ್ ಮಾಡಿದ್ದು ಸ್ಯಾಟರ್ಡೇ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿಬಿಟ್ಟು ಸಂಡೇಗೆ ನಾವು ರೆಸಾರ್ಟ್ಗೆ ಬರೋಣ ಸಂದೀಪ್ ಬರ್ಡೇಗೆ. ಸೊ ದಟ್ ಸ್ಯಾಟರ್ಡೇ ಮಾರ್ನಿಂಗ್ ಕೂಡ ದೇವ್ರದ್ದು ದರ್ಶನ ಮಾಡಿಕೊಂಡು ಸಂಡೇ ಮಾರ್ನಿಂಗು ಮಾಡ್ಕೊಂಡು ಬರ್ಬೋದು ಅಂದ್ಕೊಂಡ್ವಿ. ಬಟ್ ಲಾಸ್ಟ್ ಮಿನಿಟ್ ಇಯರ್ ಆ್ಯಂಡ್ ದೇ ಚೇಂಜಸ್ಸಿಂದ ನಾವು ಸಂಡೇಗೆ ಫಸ್ಟು ಬರ್ಡೇ ಸೆಲೆಬ್ರೇಷನ್ಗೆ ಬಂದು ಇವತ್ತು ಮಂಡೇಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಬಂದಾಗಿಂದನೂ ಐ ಥಿಂಕ್ ಎವ್ರಿ 2-3 hours ಒನ್ಸ್ ಮಳೆ ಬರ್ತಾನೆ ಇದೆ. ತುಂಬ ಕೂಲಾಗಿರೋದ್ರಿಂದ ವೆದರ್ ಚೆನ್ನಾಗಿ ಅನಿಸುತ್ತೆ. ಟ್ರಾವೆಲ್ ಮಾಡಬೇಕಾದ್ರೆ ಸ್ಟ್ರೆಸ್ ಆಗಲಿ ಅಥವಾ ಸುಸ್ತಂತ ಅನಿಸ್ತಾ ಇಲ್ಲ. ಆಮೇಲೆ ತುಂಬ ತಣ್ಣಗಿರೋದ್ರಿಂದ ನಮಗೆ ಏನಂತಾರೆ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗ್ತದೆ ಅಂತ ಹೇಳಿ. ಇನ್ನೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಈಸ್ ಕ್ಲೋಸ್ ಟು ಅವರ್ ಹಾರ್ಟ್ ಅಂತ ಹೇಳ್ಬೋದು. ಬಿಕಾಸ್ ಒಂದು ನಮ್ಮ ಡಾಟರ್ ಸಮನ್ವಿದು ಹೆಸರು ಅಕ್ಷರದಿಂದ ನಾವು ಇಡಬೇಕು ಅಂತ ಅಂದ್ಕೊಂಡಿದ್ದೆ. ನಾವು ಯಾವಾಗ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಬಂದಮೇಲೆ ದೇವ್ರ ಬ್ಲೆಸ್ಸಿಂಗಿಂದ ಇವಳು ಹುಟ್ಟಿದಾಳೆ ಅನ್ನೋ ಒಂದು ಕಾರಣಕ್ಕೆ ಫಾರ್ಚುನೇಟ್ಲಿ ಅಕ್ಷರದಿಂದ ಇವನ್ ಸಂದೀಪ್ ಹೆಸರು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಅವಳಿಗೆ ಜನ್ಮ ನಾಮದಲ್ಲಿ ಬಂದಿದ್ದು ಅಕ್ಷರ. ಸೊ ನಾವು ಅದಕ್ಕೆ ನಾಮಕರಣದಲ್ಲಿ ಶ್ರೇಷ್ಠ ಅಂತ ಮಾಡಿಬಿಟ್ಟು ಇವನ್ ಸಮನ್ವಿ ಅಂತಲೂ ನಾವು ಸೆಕೆಂಡ್ ನೇಮ್ ಆಗಿ ಅಲ್ಲಿ ಪೂಜೆ ಮಾಡಿಸಿದ್ವಿ. ಸೊ ಮೇನಾಗಿ ನಾವು ದೇವ್ರ ಬ್ಲೆಸ್ಸಿಂಗಿಂದ ಹುಟ್ಟಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಲೆಟರಿಂದನೇ ಇಡಬೇಕು ಅಂತ ಹೇಳಿಬಿಟ್ಟು ಸಮನ್ವಿ ಅಂತ ನಾವು ನಾಮಕರಣ ಮಾಡಿದ್ದು. ಶೀ ಈಸ್ ಲೈಕ್ ಬ್ಲೆಸ್ಸಿಂಗ್ ಆಫ್ ಲಾರ್ಡ್ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ಬೋದು. ಅದಕ್ಕೆ ನಾವು ಯಾವಾಗಲೇ ಈ ಸೈಡ್ ಬಂದಾಗೂ ದೇವ್ರ ದರ್ಶನ ತೊಗೋತೀವಿ. ಆಮೇಲೆ ಇಷ್ಟ ಅಲ್ದಂಗೆ ನಾವು ಏನೇನೆಲ್ಲ ಬೇಡ್ಕೊಂಡಿದ್ವಿ ಇದುವರೆಗೂ ಈ ಟೆಂಪಲ್ಗೆ ಬಂದು ಅದು ಪ್ರತಿಯೊಂದು ಈಡೇರಿದೆ ಅಂತ ಹೇಳ್ಬೋದು. ತುಂಬ ಪವರ್ಫುಲ್ ಟೆಂಪಲ್. ಹಾಗಾಗಿ ಯಾರೇ ಏನಾದರೂ ಮುಂದೆ ಬರಬೇಕು ವಿಸಿಟ್ ಮಾಡಬೇಕು ಅಂತ ಇದ್ದರೆ ಯು ಕ್ಯಾನ್ ಪ್ಲೀಸ್ ಪ್ಲಾನ್ ಕಮ್ ಆ್ಯಂಡ್ ಟೇಕ್ ದ ಬ್ಲೆಸ್ಸಿಂಗ್ ಆಫ್ ಲಾರ್ಡ್ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀನಿ. ನಾವು ಸಮನ್ವಿ ವಾಂಟ್ಸ್ ಟು ಶೇರ್ ಹರ್ ಎಕ್ಸ್ಪೀರಿಯನ್ಸ್. ಕೇಳೋಣ ಅವಳಿಗೆ ಹೇಗೆ ಅನಿಸ್ತು ಇಲ್ಲಿ ಬಂದಿರೋ ಈ ಸ್ಟೇ. ಸಮನ್ವಿ, ಏನು ಅನಿಸ್ತು? Today we celebrated Papa's birthday. I played in the swing and we played in the jacuzzi, and it's raining here and it looks nice around here. ಹಾಯ್ ಗೈಸ್, ನೋಡ್ತಾ ಇದ್ದೀರಾ ನಾವು ಇವಾಗ ಇರೋ ಲೊಕೇಶನ್ ಬಂದು ಬಿಸಿಲೆ ಘಾಟ್. ನಾವಿರೋ ರೆಸಾರ್ಟಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ಆನ್ ದ ವೇ ಥ್ರೂ ಇರೋದು ಬಿಸಿಲೆ ಘಾಟ್ ಇರೋದು. ಸೊ ಯೂಶಲಿ ನಾವು ಬ್ಯಾಂಗ್ಳೂರಿಂದ ಹೋಗ್ತಾ ಇರ್ಬೇಕಾದ್ರೆ ಶಿರಾಡಿ ಘಾಟ್ ಮೇಲೆ ಹೋಗ್ತಾ ಇದ್ವಿ. ಚಾರ್ಮಾಡಿ ಘಾಟ್ನ ನಾನು ದಾವಣಗೆರೆಯಿಂದ ಧರ್ಮಸ್ಥಳ ಹೋಗ್ಬೇಕಾದ್ರೆ ಹೋಗಿದ್ದೆ. ಬಟ್ ಬಿಸಿಲೆ ಘಾಟ್ ಇಸ್ ದ ಫಸ್ಟ್ ಟೈಮ್. ವ್ಯೂ ಅಂತೂ ಬ್ರೆತ್ ಟೇಕಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಎಲ್ಲ ಕಡೆ ಮಂಜು, ಐ ಮೀನ್ ಲಿಟ್ರಲಿ ನಮಗೆ ರೋಡೇ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಮಂಜು ಕವರ್ ಆಗಿದೆ. ಆಮೇಲೆ ನೋಡೋಕ್ಕಂತೂ 2 ಕಣ್ಣು ನಿಜವಾಗೂ ಸಾಕಾಗಲ್ಲ ಅಂತ ಹೇಳ್ಬೋದು. ನೇಚರ್ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಮಗೆ ಗೊತ್ತಾಗದೆ ಈ ಒಂದು ಬಿಸಿಲೆ ಘಾಟ್ನ ಮಾನ್ಸೂನ್ ವ್ಯೂ ನೋಡೋದ್ರಿಂದ. ತುಂಬ ಗಾಳಿ ಇದೆ. ಐ ಡೋಂಟ್ ನೋ ನಿಮಗೆ ನನ್ನ ಕ್ಯಾಮ್ರಲ್ಲಿ ಎಷ್ಟು ಜಸ್ಟಿಫೈ ಆಗ್ತಾಯಿದೆ ನೇಚರ್ ಕ್ಯಾಪ್ಚರ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಲಿಟ್ರಲಿ ಬೈಕರ್ಸ್ಗೆ ಆಮೇಲೆ ನಮಗೆ ಮಾನ್ಸೂನ್ ಸೀಸನಲ್ಲಿ 1 ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ನನಗೆ ಗೊತ್ತಿರಲಿಲ್ಲ ಲೈಕ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಕ್ಕೆ ರೋಡು ಹಿಂಗೆ ಬಿಸಿಲೆ ಘಾಟ್ ಥ್ರೂ ಕನೆಕ್ಟ್ ಆಗುತ್ತೆ ಅಂತ. ಬಟ್ ಡ್ರೈವ್ ಮಾಡೋರ್ಗೂ ತುಂಬ ಚೆನ್ನಾಗಿದೆ. ಇವೊಂದು ಇಟ್ಸ್ ಅ ಸಿಂಗಲ್ ರೋಡ್ ಕ್ಲೀನಾಗಿದೆ. ಐ ಮೀನ್ ಎಲ್ಲೂ ರೋಡ್ ಪ್ಯಾಚಸ್ ಆಗಲಿ ಏನೂ ಇಲ್ಲ. ಸೊ ಹಾಗಾಗಿ ನಮಗೆ
ಅಂದರೆ ಒಂಥರ ಈ ಮಾನ್ಸೂನ್ ಸೀಸನ್ನ ಎಂಜಾಯ್ ಮಾಡಬೇಕು ಅಂದರೆ ನಾವು ಈ ರೂಟ್ಸಿಗೆ ಬರಲೇಬೇಕು ಅನಿಸುತ್ತೆ. ಐ ಡೋಂಟ್ ನೋ, ಮೇ ಬಿ ನಾವು ಫಾರ್ಚುನೇಟ್ ಆಗಿರೋಕ್ಕೆ ನಮಗೆ ವೆದರ್ ಕೂಡ ಇಷ್ಟು ಚೆನ್ನಾಗಿ ಪ್ಲೆಸೆಂಟಾಗಿ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಬನ್ನಿ, ಇವಾಗ ಈ ರೂಟಿಂದ ನಾವು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ. ನಿಮಗೆ ಅಲ್ಲಿ ಹೇಗಿರುತ್ತೆ ವೆದರ್ ಅದನ್ನು ತೋರಿಸ್ತೀನಿ. ಇನ್ನು ಈ ಬಿಸಿಲೆ ಘಾಟ್ ಸ್ಟ್ರೆಚ್ ಏನಿದೆ ತುಂಬ ಟ್ರಿಕ್ಕಿ ಇದೆ ಅಂತ ಹೇಳ್ಬೋದು. ಯಾಕಂದರೆ ತುಂಬಾ ಹೇರ್ ಪಿನ್ ಬೆಂಡ್ಸ್ ಇದೆ ಮತ್ತು ನಾಟ್ ಥರ ಇರೋ ಕರ್ವ್ಸ್ ಇದೆ. ಆ್ಯಂಡ್ ಸ್ಪೆಷಲಿ ನೀವು ನೋಡ್ಬೋದು ಟೈಮಿಂಗ್ ಇವಾಗ 12:30 PM, ಬಟ್ ಲುಕ್ಸ್ ಲೈಕ್ 6 AM ಆ ರೀತಿ ಇದೆ. ಅಂದರೆ ಅಷ್ಟೊಂದು ಬೆಳಕಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಫಾರೆಸ್ಟ್ ಒಳಗಡೆ ನೀವು ಎಂಟ್ರಾದರೆ ಅಲ್ಲಿನೂ ಅಷ್ಟೇ ಡೆನ್ಸ್ ಫಾರೆಸ್ಟ್ ಆಗಿರೋದ್ರಿಂದ ಎಲ್ಲ ಕಡೆ ಕತ್ಲಿದೆ. ಐ ಮೀನ್ ಈವ್ನಿಂಗ್ 7 o'clock ಫೀಲ್ ಕೊಡ್ತಾಯಿತ್ತು ನಮಗೆ ಹೋಗ್ಬೇಕಾದ್ರೆ. ಆಮೇಲೆ ಬಿಸಿಲೆ ಘಾಟ್, ಬಿಸಿಲೆ ಊರಾದಮೇಲೆ ಎಲ್ಲೂ ಮತ್ತೆ ಊರುಗಳು ಸಿಗಲ್ಲ ನಿಮಗೆ ಡೈರೆಕ್ಟಾಗಿ. ಮೋರ್ ದ್ಯಾನ್ ಸಮ್ 10-15 ಕಿಲೋಮೀಟರ್ ಅಷ್ಟು ಫಾರೆಸ್ಟಲ್ಲೇ ಹೋಗೋದ್ರಿಂದ ಯಾರಾದರೂ ಹೊಸದಾಗಿ ಡ್ರೈವಿಂಗ್ ಕಲಿತಾ ಇದ್ದರೆ ಪ್ರಿಫರ್ ನಾಟ್ ಟು ಗೋ ಇನ್ ದ ನೈಟ್ ಟೈಮ್. ಅಥವಾ ಲೈಕ್ ಹೊಸದಾಗಿ ಕಲಿತಾ ಇರೋರು, ಇಫ್ ಯು ಆರ್ ನಾಟ್ ಕಂಫರ್ಟೇಬಲ್ ಈ ಸ್ಟೀಪಲ್ಲಿ ಅಥವಾ ಕರ್ವ್ಸಲ್ಲಿ ಅಂತಂದರೆ ಬೆಟರ್ ಯು ಕ್ಯಾನ್ ಸ್ಕಿಪ್ ಆ್ಯಂಡ್ ಆಪ್ ದ ಅದರ್ ರೂಟ್ಸ್. ಅದು ನನ್ನ ಸಜೆಷನ್. ನಮಗೆ ಸಂದೀಪ್ ತುಂಬ ಚೆನ್ನಾಗಿ ಡ್ರೈವ್ ಮಾಡೋದ್ರಿಂದ ವಿ ವರ್ ಜಸ್ಟ್ ಎಂಜಾಯಿಂಗ್ ದ ವೆದರ್. ಇನ್ನು ನಾವು ಈ ವ್ಯೂ ಪಾಯಿಂಟ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ. ನಾನು ಅಲ್ಲಿ ಸ್ಟೇದು ಡೀಟೇಲ್ಸ್ಗಳನ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಐ ಕುಡಂಟ್ ಟೇಕ್ ಎನಿ ಪಿಕ್ಚರ್ ಆಫ್ ದ ಹೋಟೆಲ್ ವೇರ್ ವಿ ಸ್ಟೇಡ್, ಬಟ್ ಯಾ, ಯು ಕ್ಯಾನ್ ಗೆಟ್ ದ ಡೀಟೇಲ್ಸ್ ಫ್ರಮ್ ದ ಡಿಸ್ಕ್ರಿಪ್ಷನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕುಕ್ಕೆ ಸುಬ್ರಹ್ಮಣ್ಯಲ್ಲಿದ್ದೀವಿ. ನಾನು ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ನಾವು ಪೂಜೆ ಇದೆ, ಸೊ ಹೊರಡಬೇಕು. ಸಮನ್ವಿನೂ ಆಲ್ರೆಡಿ ರೆಡಿ ಆಗಿದ್ದಾಳೆ, ಸಂದೀಪ್ ರೆಡಿ ಆಗ್ತಿದ್ದಾರೆ. ನಾವು ನಿನ್ನೆ ಈವ್ನಿಂಗ್ ಆಲ್ರೆಡಿ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದರ್ಶನ ಮುಗಿಸ್ಕೊಂಡು. ಬಟ್ ತುಂಬ ಮಳೆ ಬರ್ತಿರೋದ್ರಿಂದ ನಾನು ಯಾವುದೇ ಫೋಟೋಸ್ ಅಥವಾ ಏನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವಾಗ ಪೂಜೆ ಇರೋದ್ರಿಂದ ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ಇವಾಗ ಇನ್ನೊಂದು ಸಲ ಹೋಗಿ ಮುಗಿಸ್ಕೊಂಡು ಬಂದು ರೂಮ್ ಚೆಕ್ಔಟ್ ಮಾಡಿಕೊಂಡು ಊರಿಗೆ ಹೊರಡಬೇಕು. ನೋಡೋಣ ಇವತ್ತು ಹೇಗೆ ಪೂಜೆ ಆಗುತ್ತೆ. ಐನೋ ಟೆಂಪಲ್ ಒಳಗಡೆ ವಿಡಿಯೋ ಕ್ಯಾಪ್ಚರಿಂಗ್ ಏನೋ ಅಲೋ ಇಲ್ಲ. ಸೊ ಹೊರಗಡೆಯಿಂದ ನಾನು ನಿಮಗೆ ದೇವಸ್ಥಾನದ ಗ್ಲಿಮ್ಸ್ನ ತೋರಿಸ್ತೀನಿ. ಇದು ಕೆಲವೊಂದು ಪಿಕ್ಚರ್ಸ್ನ ನಾವು ಪೂಜೆ ಆದಮೇಲೆ ಟೆಂಪಲ್ ಹತ್ರ ತೊಗೊಂಡಿದ್ದು. ಹಾಗೆ ಈ ಪಿಕ್ಚರ್ಸ್ ಎಲ್ಲ ನಾವು ನೈಟ್ ಟೆಂಪಲ್ನ ವಿಸಿಟ್ ಮಾಡಿದಾಗ ತೊಗೊಂಡಿದ್ದು. ಇನ್ನು ಆದಿ ಸುಬ್ರಹ್ಮಣ್ಯ ಟೆಂಪಲ್ ಹಿಂದ್ಗಡೆಯಲ್ಲಿ ಕುಮಾರಧಾರ ನದಿ ಹರಿಯುತ್ತೆ. ಅಲ್ಲಿ ಈ ರೀತಿಯಾಗಿ ಕಲ್ಲುಗಳಿಂದ ಮನೆ ಕಟ್ಟಿದ್ರೆ ನಾವು ಹೊಸ ಮನೆ ತೊಗೋಬೇಕಂತಾಗಲಿ ಅಥವಾ ಸೈಟ್ ತೊಗೋಬೇಕಂತಾಗಲಿ ಅದೆಲ್ಲ ನೆರವೇರುತ್ತೆ ಅನ್ನೋ ಒಂದು ಬಿಲೀಫ್ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.